ಶೈಲಪುತ್ರಿಯ ಕಥೆ ಪ್ರಜಾಪತಿ ದಕ್ಷಮಗಳಾಗಿ ಜನಿಸಿದ ಸತಿಯು ಆನಂತರ ಶಿವನ ಪ್ರೀತಿಸಿದಳು. ಆದರೆ ಪ್ರಜಾಪತಿ ಶಿವನನ್ನೂ ಕುಳದವೆ ಸ್ಮಶಾನವಾಸಿ ಎಂದನು. ಆದರೂ ದಕ್ಷಿಚ್ಛೆಯ ವಿರುದ್ಧ ಸತಿಯು ಶಿವನನ್ನು ಮದುವೆಯಾದಳು. ಸ್ವಲ್ಪ ದಿನಗಳ ನಂತರ ಪ್ರಜಾಪತಿ ದಕ್ಷನು ಮಹಾಯಜ್ಞ ಏರ್ಪಡಿಸಿದನು. ಎಲ್ಲಾ ಸರ್ವದೇವತೆಗಳಿಗೆ ಆಹ್ವಾನಿಸಿದರು. ಆದರೆ ಶಿವನಿಗೆ ಮಾತ್ರ ಆಹ್ವಾನವನ್ನು ನೀಡಲಿಲ್ಲ. ಆದರೆ ಸತಿಗೆ ಬೇಸರವಾಯಿತು. ಆದರೆ ಸತಿಯು ಸ್ವಂತ ಪುತ್ರಿಗೆ ಆಹ್ವಾನ ಬರಬೇಕಾ ಅಂದುಕೊಂಡು, ಆದರೆ ಶಿವನು ಆಮಂತ್ರಣ ಇಲ್ಲದ ಮನೆಗೆ ಹೋಗಬಾರದು ಎಂದರು. ಹೇಳಿದರು. ಸತಿಯು ಯಜ್ಞಕ್ಕೆ ಹೋದಳು. ದಕ್ಷರು ಸತಿಯ ಮುಂದೆ ಶಿವನಿಗೆ ಭಾರಿ ಅಪಮಾನವನ್ನು ಮಾಡಿದನು. ಗಂಡನಿಗೆ ಅಪಮಾನವಾದ ಸತಿ ತುಂಬಾ ಬೇಸರಗೊಂಡು ಕೋಪದಿಂದ ನಡೆಯುತ್ತಿರುವ ಯಜ್ಞದಲ್ಲಿ ಹೋಗಿ ದಹಿಸಿಕೊಂಡಳು. ಶಿವನಿಗೆ ತಿಳಿದ ತಕ್ಷಣ ಕೋಪದಿಂದ ವೀರಭದ್ರನನ್ನು ಸೃಷ್ಟಿಸಿದರು. ವೀರಭದ್ರನು ದಕ್ಷನ ತಲೆಯನ್ನು ಕಿತ್ತು ಹಾಕಿದನು. ಶಿವ ಸತಿ ಸುಟ್ಟ ದೇಹವನ್ನು ಸತಿಯ ದೇಹವನ್ನು ದುಃಖದಿಂದ ತೆಗೆದುಕೊಂಡು ಹೋಗುತ್ತಿದ್ದರು. ಆಗ ಶ್ರೀ ವಿಷ್ಣುಯು ಶಿವನ ದುಃಖವನ್ನು ಕಮ್ಮಿ ಮಾಡಲು ಸತಿಯ ದೇಹವನ್ನು 52 ಭಾಗಗಳಾಗಿ ಮಾಡಿದನು. ಅವು 52 ಶಕ್ತಿಪೀಠಗಳಾದವು. ಶಿವನ ದುಃಖ ಕಮ್ಮಿಯಾಯಿತು. ವಿಷ್ಣುವಿನ ಕೋರಿಕೆ ಮೇಲೆ ಪ್ರಜಾಪತಿಗೆ ಮೇಕೆ ತಲೆಯನ್ನು ಹಾಕಿದರು. ಆನಂತರ ಪರ್ವತರಾಜ ಮಗಳಾಗಿ ಜನಿಸಿದ ಶೈಲಪುತ್ರಿಯು ಆನಂತರ ಶಿವನನ್ನು ಮದುವೆಯಾದಳು. ಶೈಲಪುತ್ರಿಯು ಶಕ್ತಿ ಮತ್ತು ಕ್ರಿಯೆ ಸೂಚಿಸುತ್ತದೆ. ಶೈಲಪುತ್ರಿಯು ಕಮಲ ತ್ರಿಶೂಲ ಹಿಡಿದುಕೊಂಡಿದ್ದಾರೆ. ಶೈಲಪುತ್ರಿ ವಾಹನ ನಂದಿ ಬಣ್ಣ ಹಳದಿ. ಇವರಿಗೆ ಪಾರ್ವತಿ ಹೇಮಾವತಿ ಭವಾನಿ ಹೆಸರುಗಳಿವೆ. ಎಲ್ಲರಿಗೂ ಧನ್ಯವಾದ.